ಸೊ ಇವತ್ತು ಒಂದು ಒಳ್ಳೆ ಮ್ಯಾಚ್ ಇದೆ, ಬೆಂಗಳೂರು ವರ್ಸಸ್ ಮಂಗಳೂರು. ಏನು ಇದು ಸತ್ಯ, ಬೆಂಗಳೂರು ವರ್ಸಸ್ ಮಂಗಳೂರು. ಮಂಗಳೂರು ಟಾಸ್ ಹಾಕ್ಬಿಡೋಣ. ಟಾಸ್ ಹಾಕೋಣ. ಈಗ ಹೆಡ್ ಬಿದ್ದರೆ ಯಾವುದು, ಟೈಲ್ಸ್ ಬಿದ್ದರೆ ಯಾವುದು? ಹೆಡ್ ಬಿದ್ದರೆ ಬೆಂಗಳೂರು ಫುಡ್ಡು, ಟೈಲ್ ಬಿದ್ದರೆ ಮಂಗಳೂರು ಫುಡ್ಡು. ಓಕೆ, ಹೆಡ್ಡು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಇವತ್ತು ಕಾವ್ಯಾಸ್ ಕಿಚನ್ ಅಂತ ಬಂದಿದ್ದೀವಿ ನಾವಿಲ್ಲಿ. ಇಲ್ಲಿ ಏನು ಸ್ಪೆಷಲ್ ಇಲ್ಲಿ? ಸೊ ಇಲ್ಲಿ ಬೆಂಗಳೂರು ಮಂಗಳೂರು ಮಲ್ನಾಡ್ ಡಿಶಸ್ ಸಿಗುತ್ತೆ. ಅದು ತುಂಬ ಹೋಮ್ಲಿ ಟಚ್ ಇರೋವಂಥ ಡಿಶಸ್ ಅಂತ ಕೇಳ್ಪಟ್ಟಿದ್ದೀವಿ. ಈ ಜಾಗ ಇರೋದು ಬಂದ್ಬಿಟ್ಟು ಉಳ್ಳಾಳ್ ಲೇಕ್ ಆಪೋಸಿಟ್ನಲ್ಲೇ ಇದೆ. ಸೊ ತುಂಬಾ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಹತ್ರನೇ ಓಪನ್ ಮಾಡಿದ್ದಾರೆ ಈ ಜಾಗನ ನಿನಗೆ ರೆಕಮೆಂಡ್ ಮಾಡಿದ್ದು? ನನಗೆ ನನ್ನ ಸಹೋದ್ಯೋಗಿ ಕಿರಣ್ ಅಂತ ನನಗೆ ಒಂದು ತಿಂಗಳಿಂದನೇ ಹೇಳಿದ್ರು ನನಗೆ. ಸೊ ಟೈಮ್ ಸಿಗಲಿಲ್ಲ, ಇವತ್ತು ಟೈಮ್ ಸಿಕ್ತು, ಇವತ್ತು ಬಂದಿದ್ದೀವಿ ಇಲ್ಲಿ. ಈ ಜಾಗನ, ಈ ಹೋಟೆಲ್ನ ನಡೆಸ್ತಿರೋದು ಬರೀ ಲೇಡೀಸ್ ಮಾತ್ರನೇ ಇಲ್ಲಿ. ಅದೊಂದು ಖುಷಿ ವಿಚಾರ ಇಲ್ಲಿ. ಸೊ ಈ ಜಾಗನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ತುಂಬ ಪುಟ್ಟ ಜಾಗ, ಹೊಸ ಜಾಗ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಡಿಶಸ್ ಎಲ್ಲ ಯಾವ ಥರ ಇರುತ್ತೆ, ಏನೇನು ಸಿಗುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀವಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ನಮ್ಮ ಜೊತೆ ಕಾವ್ಯಾಸ್ ಕಿಚನ್ ಜೊತೆಲಿದ್ದಾರೆ. ಮೇಡಮ್, ಯಾರಿದು ಕಾವ್ಯಾಸ್ ಕಿಚನ್? ಏನು ಮೇಡಮ್, ಇದು ಮಲ್ನಾಡ್ ಸ್ಟೈಲ್ ಅಂತ ಹಾಕಿದ್ದೀವಿ ಬೋರ್ಡಲ್ಲಿ. ಏನು ಇದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಮೇಡಮ್. ಸರ್, ಇದು ಮಲ್ನಾಡ್, ಮಂಗಳೂರು ಮತ್ತು ಬೆಂಗಳೂರು 3 ಸ್ಟೈಲು ಬರುತ್ತೆ ಇದರಲ್ಲಿ. ಮಲ್ನಾಡಲ್ಲಿ ಬಂದ್ಬಿಟ್ಟು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಕಡುಬು ಫೇಮಸ್. ಸೊ ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಮಲ್ನಾಡಿಗೆ ಹೋಗೋಕೆ ಇಷ್ಟಪಡ್ತಾ ಇದ್ರು, ಇವಾಗ ಇಲ್ಲೇ ಸಿಗುತ್ತೆ, ನಮ್ಮಲ್ಲೇ ಸಿಗುತ್ತೆ ಅಕ್ಕಿ ರೊಟ್ಟಿ ಮತ್ತು ಕಡುಬು. ನೆಕ್ಸ್ಟ್ ನೀರು ದೋಸೆ ಗೀ ರೋಸ್ಟ್, ಅದು ಬಂದು ಮಂಗಳೂರು ಸ್ಟೈಲು, ಅದು ನಮ್ಮಲ್ಲಿ ಸಿಗುತ್ತೆ, ನೀರು ದೋಸೆ ಗೀ ರೋಸ್ಟು. ನೆಕ್ಸ್ಟ್ ಬೆಂಗಳೂರು ಜನಗಳು ಬಂದರೆ ಅವರಿಗೆ ಮುದ್ದೆ, ಮಟನ್ ಚಾಪ್ಸ್, ಬಿರಿಯಾನಿ ಮತ್ತು ಚಿಕನಲ್ಲಿ ವೆರೈಟಿ ಆಫ್ ಚಿಕನ್ಸ್ ಇರುತ್ತೆ. ಡೈಲಿ ಒಂದೊಂದು ಡೇ ಸ್ಪೆಷಲ್ಸ್ ಅಂತ ಮಾಡ್ತೀವಿ. ಅಂದರೆ ಒಂದು ದಿವಸ ಕೊರಿಯಂಡರ್, ಒಂದು ದಿವಸ ಪುದೀನ, ಒಂದು ದಿವಸ ಗೊಂಗೂರ, ಒಂದು ದಿವಸ ಪಾಲಕ್, ಈ ಥರ ಸೊಪ್ಪುಗಳನ್ನ ಹಾಕ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಥರ ಚಿಕನ್ ಮಾಡ್ತೀವಿ ನಾವು. ಚಿಕನ್ ಮಾಡ್ತೀವಿ. ನಮ್ಮಲ್ಲಿ ಏನು ಒಂದು ಸ್ಪೆಷಲ್ ಅಂತ ಹೇಳಿದರೆ, ನಾವು ಯಾವುದೇ ಥರ ಕಲರ್ನ ಯೂಸ್ ಮಾಡಲ್ಲ, ಮತ್ತು ಟೇಸ್ಟಿಂಗ್ ಸಾಲ್ಟ್ ಅದೆಲ್ಲ ಪ್ಯೂರ್ಲಿ ಹೋಮ್ ಮೇಡ್ ಫುಡ್, ಮತ್ತು ನಮ್ಮದೇ ಓನ್ ಮಸಾಲಾಸ್, ಬೇರೆ ಯಾವುದೇ ಪ್ಯಾಕ್ಡ್ ಐಟಮ್ಸ್ ನಾವು ಯೂಸ್ ಮಾಡಲ್ಲ. ಇದೇ ನಮ್ಮ ಸ್ಪೆಷಲ್ ಸರ್ ಇದು. ಓಕೆ, ಜೊತೆಲಿ ನೀರು ದೋಸೆ ಮತ್ತು ಕಡುಬು ಇದ್ರ ಜೊತೆಲ್ಲ ಏನು ಕಾಂಬಿನೇಷನ್ ಸಿಗುತ್ತೆ? ನಿಮಗೆ ನೀರು ದೋಸೆ ಜೊತೆ ಗೀ ರೋಸ್ಟ್ ಫೇಮಸ್, ಚೆನ್ನಾಗಿರುತ್ತೆ. ಅದು ಚಿಕನ್ ಗೀ ರೋಸ್ಟ್, ತುಂಬ ಲೈಕ್ಸ್ ಬರ್ತಾ ಇದೆ ಅದಕ್ಕೆ ನಮ್ಮಲ್ಲಿ. ಆಮೇಲೆ ಕಡುಬು ಜೊತೆ ನಾಟಿ ಕೋಳಿ ಸಾರು ಮತ್ತು ನಿಮಗೆ ಚಿಕನ್ ಫ್ರೈ ಅದೆಲ್ಲ ಚೆನ್ನಾಗಿರುತ್ತೆ. ಮುದ್ದೆ, ಮಟನ್ ಚಾಪ್ಸ್, ಮುದ್ದೆಗೆ ಮಟನ್ ಚಾಪ್ಸ್, ನೀರು ದೋಸೆಗೆ, ಆಮೇಲೆ ಅಕ್ಕಿ ರೊಟ್ಟಿಗೆ ಎಲ್ಲ ಕಾಂಬಿನೇಷನ್ಸ್ ಸೆಟ್ ಆಗುತ್ತೆ. ಸೆಟ್ ಆಗುತ್ತೆ. ಎಷ್ಟು ಗಂಟೆಗೆ ಬರೋ ಇದೆಲ್ಲ ಸಿಗುತ್ತೆ ನಿಮ್ಮ ಹೋಟೆಲ್? ನಮ್ಮಲ್ಲಿ ಒಂದು 11:30 ಸ್ಟಾರ್ಟ್ ಆಗುತ್ತೆ. 11:30 ಟು ನೈಟ್ 10 ತನಕನೂ ಇರುತ್ತೆ. ರಜೆ ಏನಾದರೂ ಮಾಡ್ತೀರಾ ಹೋಟೆಲ್ಗೆ? ಮಂಡೇ.
ಸೊ ಇವತ್ತು ಒಂದು ಒಳ್ಳೆ ಮ್ಯಾಚ್ ಇದೆ, ಬೆಂಗಳೂರು ವರ್ಸಸ್ ಮಂಗಳೂರು. ಏನು ಇದು ಸತ್ಯ, ಬೆಂಗಳೂರು ವರ್ಸಸ್ ಮಂಗಳೂರು? ಸೊ ಒಂದು ಕಡೆ ಬೆಂಗಳೂರು ರಿಲೇಟೆಡ್ ಡಿಶಸ್ನ ಟ್ರೈ ಮಾಡೋಣ, ಇನ್ನೊಂದು ಕಡೆ ಮಂಗಳೂರು ಮಲೆನಾಡಿಗೆ ಸಂಬಂಧಪಟ್ಟಿರೋಂಥ ಡಿಶಸ್ಸು. ಸೊ ಸೋಮ್ ಯಾವುದು ಟಾಸ್ ಎಗರ್ಸೋಣ? ಯಾವ ಹಂಗೆ ಚೂಸ್ ಮಾಡ್ಬಿಡ್ತೀಯಾ? ಬೆಂಗಳೂರು ಮಂಗಳೂರಾ? ಟಾಸ್ ಹಾಕ್ಬಿಡೋಣ. ಟಾಸ್ ಹಾಕೋಣ. ಈಗ ಹೆಡ್ ಬಿದ್ದರೆ ಯಾವುದು, ಟೈಲ್ಸ್ ಬಿದ್ದರೆ ಯಾವುದು? ಹೆಡ್ ಬಿದ್ದರೆ ಬೆಂಗಳೂರು ಫುಡ್ಡು, ಟೈಲ್ ಬಿದ್ದರೆ ಮಂಗಳೂರು ಫುಡ್ಡು. ಓಕೆ, ಹೆಡ್ಡು. ಸೊ ಹೆಡ್ಡು ನಾನೇ ಗೆದ್ದಿರೋದು. ಬೆಂಗಳೂರು ಊಟ ನಾನು ಟ್ರೈ ಮಾಡ್ತೀನಿ, ಸೋಮ್ ನೀನು ಮಂಗಳೂರು ಟ್ರೈ ಮಾಡಿ. ಎಸ್, ಕೊನೆಗೆ ಯಾವ ಊಟ ಗೆಲ್ಲುತ್ತೆ ಅಂತ ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡ್ತಾ ಇರ್ರಿ. ಪ್ರತಿಯೊಂದು ಡಿಶಸ್ ಕೂಡ ಹೇಗಿದೆ ಅಂತ ಹೇಳ್ತೀವಿ ನಾವು ಇವಾಗ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ನನಗೆ ಗೀ ರೋಸ್ಟ್ ಬೇಕು, ಅದು ಲಾಸ್ಟ್ ನಾನು ತಿಂತೀನಿ. ಟಾಸ್ ಗೆದ್ದು ಮೊದಲನೇ ಆಯ್ಕೆ ಮುದ್ದೆ ಜೊತೆ ನಾಟಿ ಕೋಳಿ ಸಾರು. ಸೊ ನನಗೆ ಇಲ್ಲಿ ನೀರು ದೋಸೆ, ಅಕ್ಕಿ ರೊಟ್ಟಿ ಮತ್ತು ಕಡುಬು 3 ಇದೆ. ಸತ್ಯಾಗೆ ಬಿರಿಯಾನಿ ಇದೆ, ನನಗೆ ಬಿರಿಯಾನಿ ಇದೆ, ಮುದ್ದೆ ಮತ್ತೆ ಇದೆ. ಇವತ್ತಿನ ಸ್ಪೆಷಲ್ಲು ಕರಿ ಲೀಫ್ ಚಿಕನ್ ಇದೆ. ಸೊ ಇವೆಲ್ಲ ನಂದು. ಈಗ ಸ್ಟಾರ್ಟ್ ಮಾಡಿ. ದೋಸೆ 2 ನೀರು ದೋಸೆ ತೊಗೊಳ್ತೀನಿ ನಾನು. ನೀರು ದೋಸೆ ಜೊತೆ ಇಲ್ಲಿ ಫೇವ್ರೇಟ್ ಬಂದ್ಬಿಟ್ಟು ಇಲ್ಲಿನ ಚಿಕನ್ ಗೀ ರೋಸ್ಟು. ಸೊ ಹತ್ತಿರದಿಂದ ನೋಡಿ ಬನ್ನಿ. ಒಳಗಡೆ ಹಾಕಿ ನಾನು ತಿರ್ಸ್ಬೇಕಾದ್ರೆ ನೋಡ್ತಿದ್ದೆ, ಗೀ ಎಲ್ಲ ಮೇಲೆಗಡೆ ತೇಲ್ತಾ ಇತ್ತು. ಅದೇ ರೀತಿ ಗೋಡಂಬಿ ಸಹ ಮೇಲೆಗಡೆ ತೇಲ್ತಾ ಇದೆ. ನೋಡ್ತಾ ಇದ್ರೆ ನೋಡಿ ಆ ಗೀ ಎಲ್ಲ ಯಾವ ಥರ ಬರ್ತಾ ಇದೆ. ನೀನು ಇದನ್ನ ಟೇಸ್ಟ್ ಮಾಡಲೇಬೇಕು. ನಾನು ಒಂದು ಒಳ್ಳೆ ಸೈಜ್ ಆದಂಥ ಪ್ಯೂರ್ ರಾಗಿ ಹಿಟ್ಟಾಕಿ ಮಾಡಿರೋವಂಥ ರಾಗಿ ಮುದ್ದೆ, ಅದಾದಮೇಲೆ ನಾಟಿ ಕೋಳಿ ಸಾರು ಪೀಸುಗಳು ನೋಡಿ ಯಾವ ಥರ ಇದೆ ಅಂತ ಎಲ್ಲ ಹಾಕ್ಕೊಂಬಿಡೋಣ. ಸೊ ಇದಕ್ಕೆ ಮಟನ್ ಚಾಪ್ಸೂ ಇದೆ, ಬೆಂಗಳೂರು ರಿಲೇಟೆಡ್ ಡಿಶ್ಶು. ಸದ್ಯಕ್ಕೆ ಸ್ವಲ್ಪ ಬೆರಳು ತ್ಯಾವ ಮಾಡಿಕೊಂಡು ಮುದ್ದಿನ ಮುರಿದು ಈ ನಾಟಿ ಕೋಳಿ ಸಾರಲ್ಲಿ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡ್ಬಿಡೋಣ. ಮುದ್ದೆ ಮುರಿಯೋದಕ್ಕಿಂತ ಈಸಿ ನೀರು ದೋಸೆ ಮುರಿಯೋದು. ಎರಡೂ ಒಂದೇ ಥರ ಬರುತ್ತೆ, ಬಟ್ ಇದಿನ್ನೂ ಸಾಫ್ಟಾಗಿರುತ್ತೆ. ಸೊ ನೀನು ಮುದ್ದೆದಲ್ಲಿ ಹತ್ತಿದ್ಯಾ, ನಾನು ಈ ಗೀ ರೋಸ್ಟ್ ಗೊಜ್ಜಲ್ಲಿ ನಾನು ಸ್ವಲ್ಪ ತಗೊಂಡು ಟೇಸ್ಟ್ ಮಾಡ್ತೀನಿ. ಪಕ್ಕ ಹಳ್ಳಿ ಸೊಗಡಿರೋ ಒಂದು ನಾಟಿ ಕೋಳಿ ಸಾರಿದು. ಪಕ್ಕ ಮಂಗಳೂರು ಸ್ಟೈಲ್ ಟಚ್ ಇರುವಂಥ ಕುಂದಾಪುರ ಟಚ್ ಇರೋ ಚಿಕನ್ ಗೀ ರೋಸ್ಟು. ಆ ಗೀ ರೋಸ್ಟು, ಆ ಮಸಾಲೆ, ಆ ಗೀ, ಆ ಫ್ಲೇವರು ಈ ನೀರು ದೋಸೆ ಜೊತೆ ಒಂದೇ ಒಂದು ಬೈಟು ಈಗ ಅದ್ಕೊಂಡು ತಿಂತಾಯಿದ್ರೆ ಭಾರಿ ಖುಷಿ ಕೊಡ್ತಾಯಿದೆ. ನನಗೆ ಕಿಚನ್ ಒಳಗಡೆ ಡಿಶಸ್ ನೋಡ್ತಾ ಇದ್ದಾನೆ ಗೊತ್ತಾಗೋಯ್ತು ತುಂಬ ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ ಅಂತ. ಚಿಕ್ಕದಾಗಿ ಓಡಿಸಿದ್ದಾರೆ ಪೀಸು. ಸೊ ನೀಟಾಗಿ ಬೆಂದಿರುತ್ತೆ, ಉಪ್ಪು ಖಾರ ಮಸಾಲೆ ಎರಡೂ ಹಿಡ್ದಿರುತ್ತೆ. ಪರ್ಫೆಕ್ಟ್. ಮಾಂಸನ ಜಿಗಿತಾ ಆ ತುಪ್ಪ ಮಾಂಸ ಜೊತೆ ಸೇರಿರೋದು ನೀಟಾಗಿ ಬಿಡ್ತಾ ಇದೆ ಆ ಬಾಯಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀರು ದೋಸೆ ಮತ್ತು ಈ ಥರ ಒಂದು ಚಿಕನ್ ಗೀ ರೋಸ್ಟ್ ತಿನ್ನಬೇಕು ಅಂತ ಹೇಳಿದ್ರೆ ಮಂಗಳೂರು ಆ ಕಡೆ ಎಲ್ಲ ಹೋಗ್ಬೇಕಂತಿಲ್ಲ. ಬೆಂಗಳೂರು ಉಳ್ಳಾಳ ಆ ಕಡೆ ಬಂದರೆ ಸಾಕು. ಈ ಥರ ಒಂದು ಒಳ್ಳೆ ಫುಡ್ ನೀವು ತಿನ್ಬೋದು. ಈ ಕಡೆ ಯಾರಾದರೂ ಬಂದಾಗ ಈ ಜಾಗಕ್ಕೆ ಮಿಸ್ ಮಾಡದೆ ಬನ್ನಿ. ಸಾಕಷ್ಟು ಕಾಂಬೋ ಆಫರ್ಸ್ ಇದೆ ಇಲ್ಲಿ ಕಾವ್ಯಾಸ್ ಕಿಚನ್ನಲ್ಲಿ. ನೀವು ಹಲಘಾಟ್ನಲ್ಲಿ ಆರ್ಡರ್ ಮಾಡಬೇಕು ಅಂದ್ರೂ ಆಪ್ಷನ್ಸ್ ಇದೆ, ತಗೊಳ್ಳಿ. ಈಗ ಈ ಮಟನ್ ಚಾಪ್ಸು ಸ್ವಲ್ಪ ಟ್ರೈ ಮಾಡಿಬಿಡ್ತೀನಿ ಮುದ್ದೆ ಜೊತೆಯಲ್ಲಿ. ಕ್ಲೋಸಪ್ಪಲ್ಲಿ ನೋಡಿ ಬನ್ನಿ ಯಾವ ಥರ ಇದೆ ಅಂತ. ಗಟ್ಟಿ ಸಾರು. ಆಹಾ, ನಾನು ಒಂದೇ ಒಂದು ಪೀಸ್ ಹಾಕ್ಕೊಂಡು ಮುದ್ದೆನ ಮುರಿದು ಫ್ರೈ ಮಾಡಿಬಿಡ್ತೀನಿ. ಸೊ ಕಡುಬು ಅಂತ ಕೊಡ್ತಾರೆ. ಒಂದು ಪ್ಲೇಟಿಗೆ 4 ಕಡುಬು ಬರುತ್ತೆ. ಈ ಕಡುಬಿಗೆ ಸಿಕ್ಕಾಪಟ್ಟೆ ಒಂದು 3 ಥರದ್ದು ವೆರೈಟಿ ಇದೆ. ನಾಟಿ ಕೋಳಿ ಸಾರೇ ತಗೋ. ನಾಟಿ ಕೋಳಿ ಸಾರೇ ಇದಕ್ಕೆ ಕಾಂಬಿನೇಷನ್. ಸೊ ನೋಡ್ತಿದ್ದೆ ನೀನು ಬಡಿಸ್ಕೊತಿರ್ಬೇಕಂದ್ರೆ ಒಳ್ಳೆ ನಾಟಿ ಸೊಗಡಿರೋಂಥ ನಾಟಿ ಕೋಳಿ ಸಾರು ಕಣ್ಣು ಕುಗ್ತಿತ್ತು ನನಗಾಗ. ಸೊ ಇಂದು ಕರಿರಾಗಿ ಮುದ್ದೆ, ಇಲ್ಲಿ ಒಂಥರ ಬಿಳಿ ಮುದ್ದೆ. ನೀಟಾಗಿ ಈ ಥರ ಚೆನ್ನಾಗಿ ಸಾರ ಹತ್ಕೊಂಡು ಅದಾದ್ಮೇಲೆ ಇದು ಟ್ರೈ ಮಾಡು. ಸೂಪರ್. ಇದು ಮ್ಯಾಚ್ ಎಲ್ಲ ವಿಡ್ರಾ ಮಾಡಿಬಿಡೋಣ, ಯಾಕಂದರೆ ಒಂದಕ್ಕೆಲ್ಲ ಒಂದು ತುಂಬ ಇಷ್ಟ ಆಗ್ತಾ ಇದೆ. ಹೌದು, ಎಲ್ಲ ಹಂಚ್ಕೊಂಡು ತಿನ್ಬಿಡೋಣ. ಮಟನ್ನು ಚಾಪ್ಸು, ಹೌದು, ಆ ಗೊಜ್ಜಂತೂ ತುಂಬಾ ಚೆನ್ನಾಗಿದೆ. ಹಬ್ಬ ನಾನೇನೋ ಅಂದ್ಕೊಂಡೆ
ಸೂಪರ್ ಗುರು. ಸೊ ಮಟನ್ ಚಾಪ್ಸ್ ಮಿಸ್ ಮಾಡಲೇಬೇಡಿ. ಸಿಕ್ಕಾಪಟ್ಟೆ ಟೆಂಡರ್ ಮಟನ್ನು, ಒಳ್ಳೆ ಮಸಾಲೆ. ಸೊ ಇದು ಖಂಡಿತ ಟ್ರೈ ಮಾಡಿ, ಬಂದರೆ ಮಿಸ್ ಮಾಡಬೇಡಿ. ಸೂಪರ್ ಆಗಿದೆ. ನೀನು ಮಸ್ಟ್ ಟ್ರೈ ಮಾಡಬೇಕಾಗಿರೋದು ಇಲ್ಲಿಂದ ನೀರು ದೋಸೆ. ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಆ ನೀರು ದೋಸೆ ಎಷ್ಟು ಮೃದುವಾಗಿದೆ ಅನ್ನೋಂಥ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ನೋಡೋದು. ಟಿಶ್ಯೂ ಪೇಪರ್ ಥರ ಇದೆ. ಹೌದು, ಆಗಲೇ ಹೇಳಿದೆ ಗೀ ರೋಸ್ಟು ಅಂತ ಹೇಳ್ಬಿಟ್ಟು. ಆ ಗೀ ರೋಸ್ಟು ಆ ಕಲರ್ ನೋಡಿ ಯಾವ ಥರ ಇದೆ, ಸೂಪರ್ ಆಗಿದೆ. ನೀನು ಹಂಗೆ ಮಟನ್ ಚಾಪ್ಸ್ ಟ್ರೈ ಮಾಡಿಬಿಡು. ಮಟನ್ ಸಾರು ಕೂಡ ಅಷ್ಟೇ ಗ್ರೀನ್ ಕಲರು ದಿಕ್ಕಾಗಿದೆ. ಬಟ್ ಈ ಥರ ನೀರು ದೋಸೆಗಾಗಲಿ, ರೊಟ್ಟಿಗಾಗಲಿ, ಮುದ್ದೆಗಾಗಲಿ ಏನು ಮಾಡಿಸಿದ್ದು ಇದು. ನಮಗೆ ಗೀರೋಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಡ್ಡಿ ಧಮಾಕ, ಮಸ್ಟ್ ವಿಸಿಟ್. ಈ ಕಡೆ ಬಂದರೆ ಕೆಂಗೇರಿ, ಉಪನಗರ, ಉಳ್ಳಾಳ್ ಖಂಡಿತ ಒಂದು ವಿಸಿಟ್ ಹಾಕ್ಬಿಡಿ. ಇದು ಸೂಪರ್ ಆಗಿದೆ. ಅಕ್ಕಿ ರೊಟ್ಟಿಗೆ ಕರಿ ಲೀಫ್ ಚಿಕನ್ ಕೊಟ್ಟಿದ್ದಾರೆ, ಅದು ಸಹ ಗ್ರೀನ್ ಕಲರ್ ಗೊಜ್ಜು. ಇವತ್ತಿನ ಡೇ ಸ್ಪೆಷಲ್ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರತಿದಿನ ಈ ಥರ ಒಂದು ಡೇ ಸ್ಪೆಷಲ್ ಇರುತ್ತೆ. ಸೊ ಇವತ್ತು ಕರಿ ಲೀಫ್ ಚಿಕನ್ ಟ್ರೈ ಮಾಡ್ತಾಯಿದ್ದೀವಿ ಅಕ್ಕಿ ರೊಟ್ಟಿ ಜೊತೆಯಲ್ಲೇ. ಕೊಡಿಸೋ ಚೆನ್ನಾಗಿ ಕರಿ ಲೀಫ್ ರುಬ್ಬ ಹಾಕ್ಬಿಟ್ಟಿದ್ದಾರೆ. ಪ್ರತಿ ಬೈಟಲ್ಲೂ ಅದು ಫೀಲ್ ಗೊತ್ತಾಗುತ್ತೆ. ಧೂಳ್ ಧಮಾಕ, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಸೊ ಇನ್ನೂ 2 ಚಿಕನ್ ಡಿಶಸ್ ಇದೆ, ಬಿರಿಯಾನಿ ಇದೆ. ಏನು ಮಾಡೋಣ? ನಾಟಿ ಕೋಳಿ ಚಿಕನ್ ಸುಕ್ಕ ಅಂತ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ ಪ್ರಿಪ್ರೇಷನ್ ನಾವು ನೋಡ್ತಿದ್ವಿ ಹೇಗಿದೆ ಅಂತ. ಸೊ ಅದನ್ನು ಮಿಸ್ ಮಾಡೋದು ಬೇಡ, ಫಸ್ಟ್ ಅದು ಟೇಸ್ಟ್ ಮಾಡೋದು. ಕರ್ಬೇವಿನ ಸೊಪ್ಪು, ಕೊಬ್ಬರಿ ಎಲ್ಲ ನೀಟಾಗಿ ಮೇಲೆಗಡೆ ಹಾಕಿದ್ದಾರೆ. ಮೇಕಿಂಗ್ ಪ್ರೊಸೆಸಲ್ಲಿ ನೋಡ್ತಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇಬ್ಬರು ಒಂದೊಂದು ಪೀಸ್ ಹಾಕ್ಕೊಂಡಿದ್ದೀವಿ. ನಾಟಿ ಕೋಳಿ ಆ ಚರ್ಮನ ಮೇಲೆ ಕಾಣಿಸ್ತಾ ಇದೆ ನನಗೆ. ಕೊಬ್ಬರಿ ಎಲ್ಲ ಯಥೇಚ್ಛಾಗಿ ಹಾಕಿದ್ದಾರೆ. ಸುಕ್ಕ ಮಸಾಲೆ ಹಾಕಿ ಆ ಮಸಾಲೆನ ಗಟ್ಟಿ ಮಾಡಿ ಕೊಟ್ಟಿದ್ದಾರೆ. ಕಾಯಿ ಹಾಕಿರೋದು ಹೈಲೈಟ್. ಚೆನ್ನಾಗಿ ಟಾಸ್ ಮಾಡಿದ್ದಾರೆ ಮಸಾಲೆನಲ್ಲಿ. ಆ ಮಸಾಲೆನ ಹಾಕಿ ಹುರಿದು ಗಟ್ಟಿ ಮಾಡ್ತಾಯಿದ್ರು. ಆ ನೀಟಾಗಿ ಆ ಮಾಂಸದ ಮೇಲೆ ಒಂದು ಲೇಯರೇ ಆ ಮಸಾಲೆ ಕೂತ್ಕೊಂಡಿದ್ದಾರೆ. ಸೂಪರ್ ಅವರು. ಫಸ್ಟು ಸ್ವಲ್ಪ ಬಿರಿಯಾನಿ ಇದೆ, ಹಾಕೊಂಬಿಡೋಣ. ಹಾಕೊಂಬಿಡೋಣ. ಸ್ವಲ್ಪ ಬಿರಿಯಾನಿ ರೈಸ್ ಹಾಕ್ಕೊತೀನಿ, ಅದನ್ನಲ್ಲೇ ಒಂದು ಪೀಸು ಬಂದ್ಬಿಡ್ತು. ತಗೋ ರೈಸ್ ನೋಡಿ, ಜೀರಾ ಸಾಂಬಾರ್ ರೈಸು ಘಮ ಘಮ ಅಂತ ಇದೆ. ನನಗಂತೂ ಅಲ್ಲಲ್ಲಿ ಸೋಂಪೆಲ್ಲ ಕಾಣಿಸ್ತಾ ಇದೆ. ಥರ ಮಾಡಿದೆ, ಟ್ರೈ ಮಾಡಿಬಿಡೋಣ ಸೋಮ್. ಹೌದು. ಸೊ ಬಿಸಿ ಬಿರಿಯಾನಿ ಪಕ್ಕ ನಮ್ಮ ಬೆಂಗಳೂರು ಸ್ಟೈಲ್ ಬಿರಿಯಾನಿನೇ ಇದು. ಬಾಯಲ್ಲಿಟ್ಟಿದ ತಕ್ಷಣ ಆ ಫ್ಲೇವರ್ ನೀಟಾಗಿ ಗೊತ್ತಾಯ್ತದು. ಚೆನ್ನಾಗಿದೆ. ತಿಂತ ಇನ್ನೂ ಟೇಸ್ಟ್ ಸಿಗ್ತಾ ಇದೆ. ಜಾಸ್ತಿ ಮಾತಬೇಡ, ವಿಸಿಟ್ ಮಾಡಿ. ಸೂಪರ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಇನ್ನೂ ಸ್ಟಾರ್ಟರ್ಗಳೆಲ್ಲ ಇದ್ದಾವೆ, ಇನ್ನೂ ಹೆಚ್ಚು ಸ್ಟಾರ್ಟರ್ಸ್ ಇದ್ದಾವೆ. ಮತ್ತು ಮುದ್ದೆ ಕೊಂಬ ಕೊಡ್ತಾರೆ, ಕಡುಬು ಕೊಂಬ ಕೊಡ್ತಾರೆ, ನೀರು ದೋಸೆ ಕೊಂಬ ಕೊಡ್ತಾರೆ. ಇದೆಲ್ಲ ಸಿಗುತ್ತೆ. ಕೊಂಬ ಬೇಕಾದ್ರೂ ಬಂದು ನೀವು ತೊಗೊಬೋದು. ಕಸ್ಟಮರ್ಸ್ ಕಾಯ್ತಾ ಇದ್ದಾರೆ, ಮುಗಿಸ್ಬಿಟ್ಟು ಜಲ್ದಿ ಅವ್ರಿಗೆ ಸೀಟ್ ಬಿಟ್ಟು ಕೊಟ್ಬಿಟ್ಟು ಔಟ್ಲೋಕ್ ಸಿಗ್ತೀವಿ. ಮಂಗಳೂರು ವರ್ಸಸ್ ಬೆಂಗಳೂರು ಜಿದ್ದಿ ಮ್ಯಾಚಲ್ಲಿ ಗೆದ್ದಿದ್ದಾರು, ಸೋತವ್ರು ಯಾರು? ಡ್ರಾ ಮ್ಯಾಚು. 2 ಡಿಶಸ್ಸು, 2 ಕಡೆ ಡಿಶಸ್ಸು ಅದ್ಭುತವಾಗಿತ್ತು. ಗೀರೋಸ್ ಮಿಸ್ ಮಾಡೋಂಗಿಲ್ಲ, ನಾಟಿ ಕೋಳಿ ಸಾರು ಮಿಸ್ ಮಾಡೋಂಗಿಲ್ಲ. ಬಿರಿಯಾನಿನೂ ಚೆನ್ನಾಗಿದೆ. ಓವರಾಲ್ ಸೂಪರ್. ಏನದು ಲಾಸ್ಟಲ್ಲಿ ಏನೋ ಹೇಳ್ತಾರಲ್ಲ, ಅದು ಡ್ರಾ ಮ್ಯಾಚ್ ಆದಾಗ ಏನು ಆಡ್ತಾರೆ, ಸೂಪರ್ ಓವರ್ ಥರ ಫಿನಿಶ್ ಮಾಡಿಬಿಟ್ರೆ ಎಲ್ಲ. ಸೊ ಸಖತ್ತಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನಿಜವಾಗ್ಲೂ ನಾನು ಅಷ್ಟೇ ಬೆಂಗಳೂರು ಮಂಗಳೂರು ಅಂತ ಹಾಕ್ಕೊಂಡಿದ್ರು. ಮತ್ತು ಬೆಂಗಳೂರು ಏನು ಅಷ್ಟೆಲ್ಲ ಇರುತ್ತೆ, ಮಂಗಳೂರಿಗೆ ಜಾಸ್ತಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಬೆಂಗಳೂರ್ದು ಅಷ್ಟೇ ಆ ನಾಟಿ ಕೋಳಿ ಸಾರು ಮತ್ತು ಆ ಮಟನ್ ಚಾಪ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಗೀ ರೋಸ್ಟು, ನೀರು ದೋಸೆ ಅಂತೂ ಒಳ್ಳೆ ಟಿಶ್ಯೂ ಪೇಪರ್ ಥರ ಅಷ್ಟು ಸಾಫ್ಟಾಗಿತ್ತು. ಅದು ಅಕ್ಕಿ ರೊಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಫೈನಲಿ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರಿ ಇಬ್ಬರು ಸೇರಿ. ಈ ಜಾಗಕ್ಕೆ ಖಂಡಿತ ವಿಸಿಟ್ ಮಾಡಿ, ತಿನ್ನೋಕ್ಕೆ ಅಂತಲೇ ಬನ್ನಿ. ಸೊ ವರ್ತಿದೆ ಜಾಗ, ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಮನೆಯವರೇ ಅಂದರೆ ಲೇಡೀಸ್ ಸೇರ್ಕೊಂಡು ಮಾಡ್ತಾ ಇರೋದು. ಸೊ ಅದ್ಭುತವಾದ ಒಂದು ಜಾಗ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಬೇಗ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.